ದೇಶದ ಗಡಿಗಳಲ್ಲಿ ಹಣಕಾಸು ವಹಿವಾಟು, ಕಟ್ಟಡ ನಿರ್ಮಾಣ, ಆಸ್ತಿ ಮಾರಾಟ ಮತ್ತು ಖರೀದಿಯ ಮೇಲೆ ತೀವ್ರ ನಿಗಾ ಇಡುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ ನೀಡಿದ್ದಾರೆ. ನಿನ್ನೆ ತ್ರಿಪುರಾದ ಗಡಿ ಭದ್ರತಾ ಪಡೆಯ ಪ್ರಧಾನ ಕಚೇರಿಯಲ್ಲಿ ಅವರು ಗಡಿ ಭದ್ರತೆ ಹಾಗೂ ರಕ್ಷಣಾ ಪಡೆಗಳ ಪ್ರಮುಖರ ಸಭೆ ನಡೆಸಿದರು. ಸಭೆಯಲ್ಲಿ ತ್ರಿಪುರಾ ಮುಖ್ಯಮಂತ್ರಿ ಮಾಣೆಕ್ ಸಹಾ, ಮುಖ್ಯ ಕಾರ್ಯದರ್ಶಿ ಜಿಕೆ ಸಿನ್ಹಾ, ಪೊಲೀಸ್ ಮಹಾನಿರ್ದೇಶಕ ಅನುರಾಗ್ ಧನ್ಕರ್ ಮತ್ತಿತರರು ಪಾಲ್ಗೊಂಡಿದ್ದರು. बनाए रखने के लिए राज्यों की जिम्मेदारी रेखांकित की और कलेक्टरों व जीएसटी अधिकारियों को विशेष प्रशिक्षण देने का निर्देश। आज बीएसएफ 37वीं वाहिनी में जवानों के आवास का ई लोकार्पण और बीएसएफ 57वीं वाहिनी में वाटर गार्ड परिसर का ई शिलान्यास किया गया है। मैं हमेशा कहता हूं, अगर एक आवास के अंदर लगी हुई ट्यूबलाइट भी ಬಳಿಕ ಸಚಿವರು ಗಡಿ ಪ್ರದೇಶಗಳ ಸಮಗ್ರ ಅಭಿವೃದ್ಧಿ ಹಾಗೂ ಸುರಕ್ಷತೆಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸಮನ್ವಯತೆ ಸಾಧಿಸಿ ಅಂತಾರಾಷ್ಟ್ರೀಯ ಗಡಿಗಳಲ್ಲಿ ಭದ್ರತೆಯನ್ನು ಮತ್ತಷ್ಟು ಹೆಚ್ಚಿಸಲು ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದರು. ಈಶಾನ್ಯ ರಾಜ್ಯಗಳ ಗಡಿ ಪ್ರದೇಶದಲ್ಲಿ ನಡೆದಿರುವ ಭೂಮಿ ಖರೀದಿ ಹಾಗೂ ಮಾರಾಟಕ್ಕೆ ಸಂಬಂಧಿಸಿದ 5 ವರ್ಷದ ಭೂ ದಾಖಲೆಗಳನ್ನು ಪರಿಶೀಲನೆ ನಡೆಸುವಂತೆ ಗೃಹ ಸಚಿವರು ನಿರ್ದೇಶಿಸಿದರು. ಮಾದಕ ದ್ರವ್ಯ ಮತ್ತು ಶಸ್ತ್ರಾಸ್ತ್ರ ಕಳ್ಳಸಾಗಣೆ ತಡೆಗಟ್ಟಲು ಆಗಿಂದಾಗ್ಗೆ ಕಾರ್ಯಾಚರಣೆ ನಡೆಸಬೇಕು ಹಾಗೂ ಕಳ್ಳಸಾಗಣೆ ಜಾಲವನ್ನು ಮಟ್ಟ ಹಾಕಲು ಕಠಿಣ ಕ್ರಮಗಳನ್ನು ಕೈಗೊಳ್ಳುವಂತೆಯೂ ಅಮಿತ್ ಶಾ अधिकारिಗಳಿಗೆ ಆದೇಶಿಸಿದ್ದಾರೆ. फाइनलाइजेशन के स्टेज पर इसका पायलट प्रोजेक्ट आने वाले साल में हम निश्चित रूप से इंट्रोड्यूस कर देंगे. एक साथ देश की अलग अलग सीमाओं पर पायलट प्रोजेक्ट्स दिए जाएंगे.